ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಐ ಆಮ್ ಅ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಅಂದರೆ ಚಿಕ್ಕ ಮಕ್ಕಳದ ICU ಸ್ಪೆಷಲಿಸ್ಟ್ ಅಟ್ ದಿ ಹಾಸ್ಪಿಟಲ್ಸ್, ಕನಕಪುರ ರೋಡ್. ಎಲ್ಲ ಪೇರೆಂಟ್ಸ್ ಮಕ್ಕಳಲ್ಲಿ ಏನು ನೋಡ್ತಾರೆ, ಮಗುದು IQ ಎಷ್ಟಿದೆ ಅಂತ. ಇಂಟೆಲಿಜೆನ್ಸ್ ಕೋಶಂಟ್, IQ, ಬುದ್ಧಿಶಕ್ತಿ ಜಾಸ್ತಿ ಇದ್ದಾಗ ಐನ್ಸ್ಟೈನ್ ಥರ ಸ್ಮಾರ್ಟ್ ಆಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಬಟ್ ನಾನೇನು ಹೇಳೋದು, IQ ಮಾತ್ರ ಮುಖ್ಯ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಸ್ಕೋರ್ ಅವ್ರ ಬಾಡಿಯಲ್ಲಿ LQ ಅಂದರೆ ಲೈಫ್ ಸ್ಟೈಲ್ ಕೋಶಂಟ್, ಆರೋಗ್ಯ ಶಕ್ತಿ. ಅದು ಜಾಸ್ತಿ ಇದ್ರೇನೆ ಬುದ್ಧಿಶಕ್ತಿ ಇರ್ಬೋದು, ಮನಸ್ಶಕ್ತಿ ಇರ್ಬೋದು, ಇಮೋಷನಲ್ ಕೋಶಂಟ್ ಇರ್ಬೋದು, ಎಲ್ಲ ಚೆನ್ನಾಗಾಗತ್ತೆ. ಈ LQ ಆರ್ ಲೈಫ್ ಸ್ಟೈಲ್ ಕೋಶಂಟು ಅರ್ಥ ಏನು? ಮಕ್ಕಳು ಹೇಗೆ ಆಟ ಆಡ್ತಾರೆ, ಹೇಗೆ ಪಾಠ ಮಾಡ್ತಾರೆ, ಹೇಗೆ ಅವರು ಊಟ ಮಾಡ್ತಾರೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅವ್ರದ್ದು ಬಾಂಧವ್ಯ ಏನು, ರಿಲೇಶನ್ಶಿಪ್ಸ್ ಹೇಗಿದೆ, ಅದು LQ ಅಲ್ಲಿ ಬರುತ್ತೆ. ಹೌ ಚಿಲ್ಡ್ರನ್ ಈಟ್, ಹೌ ದೇ ಪ್ಲೇ ಆ್ಯಂಡ್ ಹೌ ದೇ ಕನೆಕ್ಟ್. ಅದು ಕರೆಕ್ಟ್ ಆಗಿದ್ದಾಗ ಅವ್ರದ್ದು ಲೈಫ್ ಸ್ಟೈಲ್ ಕೋಶಂಟ್ ಕರೆಕ್ಟ್ ಇರುತ್ತೆ. ಸೊ ಲೆಟ್ಸ್ ಟೇಕ್ ದೀಸ್ 3 ಸ್ಟೆಪ್ಸ್. ಫಸ್ಟ್, ಹೇಗೆ ಊಟ ಮಾಡ್ತಾರೆ ಆರ್ ಹೌ ದೇ ಈಟ್. ICMR ಗೈಡ್ಲೈನ್ಸ್ ಪ್ರಕಾರ ಮುಂಚೆನೇ ಹೇಳಿದ್ದೀವಿ, ನಮ್ಮ ತಟ್ಟೆಯಲ್ಲಿ ಅರ್ಧ ಪ್ಲೇಟ್ ಹಣ್ಣು ಮತ್ತು ತರಕಾರಿ ಇರಬೇಕು. ಬರೀ 1/4 ಭಾಗ ಧಾನ್ಯ, ಇನ್ನು 1/4 ಭಾಗ ಪ್ರೋಟೀನ್ ಆ್ಯಂಡ್ ಒಂದು ಚಿಕ್ಕ ಭಾಗ ಮೊಸರು ಇಲ್ಲಾದರೆ ಡೈರಿ. ಈ ಥರ ಎಲ್ಲ ಫುಡ್ ಐಟಮ್ಸ್ ಪ್ರತಿಯೊಂದು ಸತಿ ನಮ್ಮ ಮೀಲ್ ಟೈಮಲ್ಲಿ ಇದ್ದರೆ ನಾವು ಆರೋಗ್ಯವಾಗಿ ಇರ್ತೀವಿ. ನಮ್ಮ ಈಟಿಂಗ್ ಕರೆಕ್ಟ್ ಆಗಿರುತ್ತೆ. ಜಂಕ್ ಫುಡ್ ಇರಲಿ, ಹೈ ಶುಗರ್ ಫುಡ್ ಇರಲಿ, ಹೈ ಸಾಲ್ಟ್ ಫುಡ್ ಇರಲಿ, ಮತ್ತು ಹೈ ಆಯ್ಲಿ ಫುಡ್ ಇರಲಿ, ಇದೆಲ್ಲ ನಾವು ಅವಾಯ್ಡ್ ಮಾಡಿ ನಾವು ಬರೀ ಈ ಫಾರ್ಮ್ಯುಲಾ ಅಲ್ಲಿ ತಿಂದಿದ್ರೆ ಡೆಫಿನೆಟ್ಲಿ ನಾವು ಸಹ ನಮ್ಮ ಮಕ್ಕಳ ಜೊತೆ ಆರೋಗ್ಯವಾಗಿ ಇರ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಈಟ್ ರೈಟ್. ಮಿನಿಸ್ಟ್ರಿ ಆಫ್ ಹೆಲ್ತ್ದು ತುಂಬ ಒಳ್ಳೆ ಪ್ರೋಗ್ರಾಮ್ ಏನಂದರೆ ಈಟ್ ರೈಟ್ ಇಂಡಿಯಾ. ಸೆಕೆಂಡ್, ಪ್ಲೇ ರೈಟ್, ಅಂದರೆ ಆಟ ಆಡೋದು ಅದು ಕರೆಕ್ಟಾಗಿರಬೇಕು. ಪ್ರತಿ ದಿವಸ ಎಲ್ಲ ಮಕ್ಕಳು ಯಾವುದೇ ಏಜ್ ಗ್ರೂಪ್ ಇರಲಿ ಆಟ ಆಡಬೇಕು. ಈವನ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಮಗುನು ಬರೀ ಮನೆ ಒಳಗಡೆ ಇದ್ದರೆ, ಬರೀ ಟ್ಯೂಷನ್ಸಲ್ಲಿದ್ದರೆ, ಬರೀ ಸ್ಕೂಲಲ್ಲಿದ್ದರೆ ಅವ್ರದ್ದು ಬುದ್ಧಿಶಕ್ತಿ ಇರಲಿ, ಅವ್ರದ್ದು ದೇಹ ಶಕ್ತಿ ಇರಲಿ ಉತ್ತಮವಾಗಿ ಇರೋದಿಲ್ಲ. ಅವ್ರು ಆಟ ಆಡಬೇಕು, ಅವ್ರಿಗೆ ಆಕ್ಟಿವಿಟಿ ಬೇಕೇ ಬೇಕು. ಅದನ್ನು ನೀವು ಎಕ್ಸಸೈಸ್ ಅಂತ ಹೇಳ್ಬೋದು, ಅದನ್ನು ನೀವು ಆಟ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಕನಿಷ್ಠ 1 hour ಪರ್ ಡೇ ಆಗಬೇಕು. ಆಯಿತು, 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡಲ್ಲಿ 1 hour ಇಲ್ಲ ಅಂದರೆ ½ an hour ಇರಲಿ, ಬಟ್ ಆಟ ಇರಲೇಬೇಕು, ಫಿಸಿಕಲ್ ಎಕ್ಸಸೈಸ್ ಇರಬೇಕು. ಮೂರನೇದು, ಬಾಂಧವ್ಯ, ಕನೆಕ್ಟ್, ಸಂಪರ್ಕ. ಅಂದರೆ ನಾವು ಹೇಗೆ ಕನೆಕ್ಟ್ ಮಾಡ್ತೀವಿ, ಒಂದು ನಮ್ಮ ಜೊತೆ ನಾವು ಹೇಗೆ ಕನೆಕ್ಟ್ ಮಾಡ್ಬೋದು. ಒಂದು, ಸರಿಯಾಗಿ ನಿದ್ದೆ ಮಾಡಬೇಕು, ಮೈಂಡ್ಫುಲ್ ಆಕ್ಟಿವಿಟೀಸ್ ಮಾಡಬೇಕು. ನಿದ್ದೆ ಅಂದರೆ ಚಿಕ್ಕ ಮಕ್ಕಳಲ್ಲಿ ಲೆಸ್ ದೆನ್ 5 years ಆಲ್ಮೋಸ್ಟ್ 10 to 11 hours ಅವ್ರ ದಿನ ನಿದ್ದೆ ಮಾಡಬೇಕು. ಸ್ಕೂಲ್ ಏಜ್ ಗ್ರೂಪಲ್ಲಿ 9 to 10 hours ಇರಬೇಕು, ಆ್ಯಂಡ್ ಅಡಾಲೆಸೆಂಟ್ ಹೈಸ್ಕೂಲಲ್ಲಿ 8 to 9 hours ಇರಬೇಕು. ಅಷ್ಟು ನಿದ್ದೆ ಮಾಡಿದರೆ ನಾವು ನಮ್ಮ ಜೊತೆ ಚೆನ್ನಾಗಿ ಕನೆಕ್ಟ್ ಮಾಡ್ತೀವಿ. ಎರಡನೇದು, ಮೈಂಡ್ಫುಲ್ ಆಕ್ಟಿವಿಟೀಸ್. ಒಂದು ಹಾಬಿ ಇರಲಿ, ಪೇಂಟಿಂಗ್ ಇರಲಿ, ಭರತನಾಟ್ಯಂ ಇರಲಿ, ಯೋಗ ಇರಲಿ. ಅಟ್ಲೀಸ್ಟ್ ಏನು ಮಾಡೋದು ಬೇಡ, ಸುಮ್ಮನೆ ಕೂತ್ಕೊಂಡು ಮೆಡಿಟೇಷನ್ 5 ನಿಮಿಷ. ಆಗಲ್ಲ ಚಿಕ್ಕ ಮಕ್ಕಳಲ್ಲಿ. ಇವಾಗ ಅವ್ರು ಆ ಥರ ಕೂತ್ಕೊಂಡ ತಕ್ಷಣ ನನಗೆ ಹೆಡ್ಫೋನ್ಸ್ ಬೇಕು, ಇಲ್ಲ ಏನೂ ಅವ್ರಿಗೆ ಬೇಕೇ ಬೇಕು, ಅವ್ರು ಯಾವಾಗಲೂ ಡಿಸ್ಟ್ರಾಕ್ಟೆಡ್ ಆಗಿರ್ತಾರೆ. ಅದು ತಪ್ಪು. ದೇ ಶುಡ್ ಕಾಮ್ ಡೌನ್. ಆವಾಗ ಅವ್ರದ್ದು ಕಾನ್ಸಂಟ್ರೇಷನ್, ಗಮನ, ಬುದ್ಧಿಶಕ್ತಿ, ಮೆಮೊರಿ ಎಲ್ಲ ಡೆವಲಪ್ ಆಗುತ್ತೆ. ಸೊ ಕನೆಕ್ಟ್ ವಿತ್ ದೆಮ್ಸೆಲ್ವ್ಸ್. ಸೆಕೆಂಡ್ ಈಸ್ ಕನೆಕ್ಟ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಪ್ರತಿದಿನ ಅವರು ತಂದೆ ತಾಯಿ ಜೊತೆ, ಅಜ್ಜಿ ತಾತ ಜೊತೆ ಒಂದು 10 ನಿಮಿಷ ಇರಲಿ ಇರಬೇಕು. ಇದು ಎಸ್ಪೆಷಲಿ ಇಂಪಾರ್ಟೆಂಟ್ ಟೀನೇಜರ್ಸಲ್ಲಿ. ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಇಡೋದು, ರೂಮ್ ಒಳಗಡೆ ಹೋಗಿ ಕ್ಲೋಸ್ ಮಾಡೋದು, ವಾಕ್ಮೆನ್ ಹಾಕ್ತಾರೆ. ನೋ, ದಟ್ ಈಸ್ ನಾಟ್ ಕರೆಕ್ಟ್. ಅಟ್ಲೀಸ್ಟ್ ಡಿನ್ನರ್ ಟೈಮಲ್ಲಿ ಎಲ್ಲರೂ ಟೇಬಲಲ್ಲಿ ಕೂತ್ಕೊಂಡು ಮಾತಾಡಿ, ಸ್ಕೂಲಲ್ಲಿ ಏನಾಯಿತು, ಕಾಲೇಜಲ್ಲಿ ಏನಾಯಿತು ಮಾತಾಡಿದ್ರೇ ಆ ಬಾಂಧವ್ಯ ಬೆಳೆಯುತ್ತೆ. ಸ್ವಲ್ಪ ಸೋಷಲ್ ಫಂಕ್ಷನ್ಸ್ಗೆ ಹೋಗಬೇಕು. ಆ್ಯಂಡ್ ಅದು ಚಿಕ್ಕ ಮಕ್ಕಳಲ್ಲಿ ಇಂಪಾರ್ಟೆಂಟ್, ದೊಡ್ಡ ಮಕ್ಕಳಲ್ಲಿನೂ ವೆರಿ ವೆರಿ ಇಂಪಾರ್ಟೆಂಟ್. ಥರ್ಡ್ಲಿ, ಕನೆಕ್ಟ್ ವಿತ್ ದ ನೇಚರ್. ಅಂದರೆ
ನೇಚರ್ ಅಂದರೆ ಏನು? ನಮ್ಮ ಪ್ರಕೃತಿ ಜೊತೆ ನಾವು ಪ್ರತಿದಿನ ಇರಲೇಬೇಕು. ಅಷ್ಟು ಸಿಂಪಲ್ ಥಿಂಗ್. ನಾವು ದಿನ ಪ್ರಕೃತಿ ಜೊತೆನೇ ಇರ್ತೀವಿ? ಇಲ್ಲ. ಇವತ್ತು ನಾನು ಎಲ್ಲಿದ್ದೀನಿ? ಹಾಸ್ಪಿಟಲ್ ಒಳಗಡೆ. ದಿಸ್ ಇಸ್ ನಾಟ್ ನೇಚರ್. ನೇಚರ್ ಅಂದರೆ ಆಚೆ ಹೋಗೋದು, ಮಣ್ಣಲ್ಲಿ ನಾವು ನಡಿಬೇಕು, ಆ ಫೀಲಿಂಗ್ ಬರಬೇಕು, ಏನಾದರೂ ಬಿಸಿಲಲ್ಲಿ ಇರಬೇಕು. ಸನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥೆರಪಿ. ಎಷ್ಟೊಂದು ಮಕ್ಕಳಲ್ಲಿ ಮೈಂಡ್ದು ಡಿಸಾರ್ಡರ್ಸ್ ಇರುತ್ತೆ, ತುಂಬ ಬಿಹೇವಿಯರಲ್ ಡಿಸಾರ್ಡರ್ಸ್ ಇರುತ್ತೆ, ADHD. ಅವ್ರಿಗೆಲ್ಲ ಮೆಡಿಸಿನ್ಸ್ಗಿಂತ ಹೆಚ್ಚು ಬರೀ ನೇಚರಲ್ಲಿ ಬಿಟ್ಟಿದ್ರೆ ಸಾಕು, ಅರ್ಧ ಅವ್ರ ಕಾಯಿಲೆ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಟೀನೇಜರ್ಸ್. ಅವ್ರು ಆಚೆ ಹೋಗೋದೇ ಇಲ್ಲ, ಒಂದು ರೂಮಿಂದ ಇನ್ನೊಂದು ರೂಮ್, ಇನ್ನೊಂದು ಟ್ಯೂಷನ್, ಮನೆ ಒಳಗಡೆ ಅಷ್ಟೇ. ಅದಕ್ಕೆ ವಿಟಮಿನ್ ಡಿ ಅದೆಲ್ಲ ಕಡಿಮೆ ಅಲ್ವಾ? ಯಾಕಂದರೆ ಸನ್ ಎಕ್ಸ್ಪೋಜರೇ ಇಲ್ಲ, ಆ ಪ್ರಕೃತಿದು ಸ್ಪರ್ಶ ಇರೋದಿಲ್ಲ. ಆ ಸ್ಪರ್ಶ ಇದ್ರೇನೆ ಅವ್ರದ್ದು ಡೆವಲಪ್ಮೆಂಟ್ ಬೆಟರ್ ಆಗುತ್ತೆ. ಇದು ನಾನು ವಿಟಮಿನ್ N ಅಂತ ಹೇಳ್ತೀವಿ. N ಇಸ್ ಫಾರ್ ನೇಚರ್ ವಿಟಮಿನ್. ಅದು ಯಾವುದೇ ಬಾಟಲ್ ಸಿರಪ್ ಇಂದ ಬರೋದಿಲ್ಲ, ಅದು ನಾವು ಆಚೆ ಹೋಗಿದ್ರೇನೆ ಬರುತ್ತೆ. ಅದಕ್ಕೋಸ್ಕರ ಹೌ ಚಿಲ್ಡ್ರನ್ ಈಟ್, ಪ್ಲೇ ಅಂಡ್ ಕನೆಕ್ಟ್ ಅಂದರೆ ಅವ್ರದ್ದು ಊಟ, ಆಟ, ಬಾಂಧವ್ಯ ಅತಿ ಮುಖ್ಯ. ಇವೆಲ್ಲ ಕರೆಕ್ಟ್ ಆಗಿದ್ರೆ ಅವ್ರದ್ದು LQ ಆರ್ ಲೈಫ್ ಸ್ಟೈಲ್ ಕೋಶಂಟ್ ಕರೆಕ್ಟ್ ಆಗಿರುತ್ತೆ. ಅವ್ರದ್ದು ಆರೋಗ್ಯದ ಶಕ್ತಿ ತುಂಬ ಒಳ್ಳೆಯದಾಗಿರುತ್ತೆ.